ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಂಥ ಶಾಕ್ ಕೊಟ್ಟಿದೆ ಸರ್ಕಾರ. ಹಾಗಾದರೆ ಒಂದು ಸಲ ತಪ್ಪಾಗತ್ತೆ ಅಂತ ಅಕಸ್ಮಾತ್ ಇವರು ಜಾರಿಕೊಳ್ಳೋಕೆ ಪ್ರಯತ್ನ ಪಟ್ಟರು, ಮತ್ತದೇ ದೊಡ್ಡ ತಪ್ಪು ಮಾಡಿ ಸಿಕ್ಕಾಕೊಂಡ ಸರ್ಕಾರ. ಅಧಿವೇಶನದಲ್ಲಿ ಕ್ಷಮೆ ಕೇಳುವ ಪರಿಸ್ಥಿತಿ ಬಂತಲ್ಲ ಕೈ ಸರ್ಕಾರಕ್ಕೆ. ಡಿ.ಕೆ. ಶಿವಕುಮಾರ್ ಅವರು ಈಗ ಏನು ಮಾಡ್ತಾರೆ ಹಾಗಾದರೆ? ಬಹಳ ಮಹತ್ವ ಪಡ್ಕೊಳ್ತಾ ಇದೆ ಈ ಬೆಳವಣಿಗೆ. ಮತ್ತೆ ಗೃಹಲಕ್ಷ್ಮಿ ಹಣವನ್ನು ನುಂಗಿದ ಸರ್ಕಾರ, ಮತ್ತೆ ಸರ್ಕಾರದ ಕಳ್ಳಾಟ ಈಗ ಬಟಾ ಬಯಲಾಗಿದೆ. ಸೆಷನ್ ನಡೀತಿರೋ ಹೊತ್ತಲ್ಲಿ ನಾಗೇಂದ್ರ ರಾಜೀನಾಮೆ, ಸರ್ಕಾರದ ದುಡ್ಡನ್ನು ಡೈರೆಕ್ಟಾಗಿ ನುಂಗಿರುವ ಆರೋಪದಲ್ಲಿ ನಾಗೇಂದ್ರ ರಾಜೀನಾಮೆ ಅನಿವಾರ್ಯ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗಿರುವಾಗ ಈಗ ಮತ್ತೊಂದು ಶಾಕ್ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರಕ್ಕೆ. ನಾಗೇಂದ್ರ ರಾಜೀನಾಮೆಯೂ ಅಷ್ಟೇ ಅನಿವಾರ್ಯ, ಯಾಕಂದರೆ ಸ್ಫೋಟಕ ಸಾಕ್ಷಿಗಳಿವೆ ಅನ್ನೋದು ಪ್ರತಿಪಕ್ಷಗಳೀಗ ಮುಗಿಬಿದ್ದಿರೋದಾದರೆ ರಾಜ್ಯದ ಜನಕ್ಕೆ ಮೋಸ ಮಾಡಿ ಸಿಕ್ಕಾಕೊಂಡಿದ್ಯಾ ಕೈ ಸರ್ಕಾರ. ಹಾಗಾದರೆ ತಾನೆಲ್ಲ ಬದಲಾವಣೆ ಮಾಡ್ತೀನಿ ಅಂತ ಬಂದಂಥ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಏನು ಹಾಗಾದರೆ ಅಧಿವೇಶನದಲ್ಲಿ ಇದು ಮತ್ತೊಂದು ಕೋಲಾಹಲಕ್ಕೆ ಕಾರಣ ಆಗೋದ್ರಲ್ಲಿ ಡೌಟ್ ಇಲ್ಲ. BJP ತುಂಬ ಸೀರಿಯಸ್ ಆಗಿ ಇದನ್ನು ಎತ್ಕೊಳ್ಳುತ್ತಾ ನಾಗೇಂದ್ರ ರಾಜೀನಾಮೆ ಜೊತೆಗೆ ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಿಮಗೆ ನೆನಪಿರಬಹುದು ಕಳೆದ ವರ್ಷ ಇದೇ ಸಮಯಕ್ಕೆ ಹೆಚ್ಚು ಕಡಿಮೆ ದೊಡ್ಡ ಜಟಾಪಟಿ ಆಗಿತ್ತು ಅಧಿವೇಶನದಲ್ಲಿ. ಏನು, ಗೃಹಲಕ್ಷ್ಮಿಯ ಹಣವನ್ನು ನುಂಗ್ ಹಾಕಿದೆ ಸರ್ಕಾರ. 5,000 ಕೋಟಿ, ಒಂದಲ್ಲ ಎರಡಲ್ಲ 5,000 ಕೋಟಿ ಬೇರೆ ರಾಜ್ಯದ ಎಲೆಕ್ಷನ್ಗೆ ಹೋಗಿದೆ. ರಾಜ್ಯದ ಜನಕ್ಕೆ ಮೋಸ ಮಾಡಿ ಅಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ಅನ್ನುವ ಆರೋಪ ಸಿಡಿತು. 5,000 ಕೋಟಿ ಕಡೆಗೂ ಬರಲೇ ಇಲ್ಲ. ರಾಜ್ಯದ ಜನ ಮರ್ತೇ ಬಿಟ್ರೋ ಏನೋ ಗೊತ್ತಿಲ್ಲ. ಯಾಕಂದರೆ ಈ ಗ್ಯಾರಂಟಿ ಕಾರ್ಡ್ ಕೊಟ್ಟು ಆಸೆ ತೋರಿಸಿ ಓಟ್ ಹಾಕ್ಸ್ಕೊಂಡಿರೋದು ಈ ಕಾಂಗ್ರೆಸ್ ಅಲ್ವಾ. ಅದು ಕಾಂಗ್ರೆಸ್ ಆಗಲಿ BJP ಆಗಲಿ ಯಾರಾದರೂ ಆಗಲಿ ಮನೆಗೆ ಗ್ಯಾರಂಟಿ ಕಾರ್ಡ್ ತಂದಿಟ್ಟು ಇದಕ್ಕೆ ಓಟ್ ಹಾಕಿ ಅಂತ ಹಾಕ್ಸ್ಕೊಂಡಿದ್ದಾರೆ, ಬೇರೆ ಏನಕ್ಕೂ ಅಲ್ಲ ಅಲ್ವಾ. ಬೇರೆ ಅದು ಮಾಡ್ತೀನಿ ಇದು ಮಾಡ್ತೀನಿಗಿಂತ ಹೆಚ್ಚಾಗಿ ಇವ್ರು ತೋರಿಸಿದ್ದು ಎಲ್ರಿಗೂ ಗ್ಯಾರಂಟಿ ಕಾರ್ಡು. ಈಗ ಅದು ಇದು ಮಾಡೋಕ್ಕೂ ಆಗ್ತಿಲ್ಲ ಬಿಡಿ. ಅಭಿವೃದ್ಧಿಗೆ ದುಡ್ಡಿಲ್ಲ ಅನ್ನೋದನ್ನು ಶಾಸಕರೇ ಒಪ್ಕೊಂಡಿದ್ದಾರೆ. ಸರ್ಟಿಫಿಕೇಟ್ ಬೇರೆ ಏನೂ ಬೇಕಿಲ್ಲ. ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯಲ್ಲಿ ಬಹಳ ಹಿಂದೆ ಬಿದ್ದಿದೆ ಅನ್ನೋದು ನಾವು ಹೇಳ್ತಿರೋದಲ್ಲ. ಯಾವ ಮೀಡಿಯಾನೂ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ, ಕಾಂಗ್ರೆಸ್ ಶಾಸಕರು ಕೊಟ್ಟಿದ್ದಾರೆ ಅಲ್ವಾ. ಈಗ ನೋಡಿದ್ರೆ ಪದೇ ಪದೇ ಗೃಹಲಕ್ಷ್ಮಿ ಹಣಕ್ಕೆ ಬ್ರೇಕ್ ಹಾಕಿ ಸ್ಕಿಪ್ ಮಾಡಿ ಆ ಕಳ್ಳಾಟ ಸಿಕ್ಕಾಕೊಳ್ಳಲ್ಲ ನಾವು ಅಂತ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿತಾ ಇದ್ದಾರೆ. ಕಳೆದ ಫೆಬ್ರವರಿ ಮಾರ್ಚ್ ದುಡ್ಡು ಬಂದಿರಲಿಲ್ಲ, ಎಗರಿಸಿ ಏಪ್ರಿಲ್ದು ಹಾಕಿದ್ರು. ಅದು ಹೆಂಗೆ? ಈಗ ಎಷ್ಟೊಂದು ತಿಂಗಳು ಲೇಟಾಗಿ ಹಾಕೋತಿರ್ತಾರಲ್ವ, 2-3 ತಿಂಗಳು ಡಿಲೇ ಮಾಡಿ ಹಾಕ್ತಿರ್ತಾರೆ. ಜನಕ್ಕೆ ಏನು ಅನ್ಸುತ್ತೆ, ಇಷ್ಟಾದರೂ ಕೊಡ್ತಿದ್ದಾರಲ್ಲ, 3 ತಿಂಗಳು ಲೇಟಾಗಿ ಬಂದ್ರೆ ಏನಂತೆ, ಯಾವತ್ತೋ ನೀನು ಬರುತ್ತಲ್ಲ ಅನ್ನೋ ನಂಬಿಕೆಯಲ್ಲಿ ಇರ್ತಾರೆ ಜನ. 2,000 ರೂಪಾಯಿ ಆಧಾರದಲ್ಲಿ ನಂಬ್ಕೊಂಡು ಏನೇನೋ ಹೆಣ್ಮಕ್ಳೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಒಳ್ಳೆ ಸ್ಕೀಮು, ಯಾರು ಕೊಡಬೇಡಿ ಅಂತ ಹೇಳ್ತಿಲ್ಲ. ನೀವು ಅದಕ್ಕೆ ಹಣ ಹೊಂದಿಸಿ ನೀವೇ ಕೊಡ್ತೀನಿ ಅಂತ ಹೇಳಿದ್ದೀರಾ, ಕೊಡ್ರಿ. ಈಗ ಕೊಡಲೇಬೇಕೀಗ ಸರ್ಕಾರ ಅಲ್ವಾ. ಒಳ್ಳೆ ಸ್ಕೀಮು. ಯಾಕೆ ಕೊಡ್ತಿಲ್ಲ? ತಡ ಆಗಿ ಬಂತು ಅಂತ ನಾವು ಪ್ರಶ್ನೆನೇ ಮಾಡಲ್ಲ. ಅದಕ್ಕೆ ಹೇಳಿಬಿಟ್ಟಿದಾರಲ್ಲ, ಗುತ್ತಿಗೆದಾರರಿಗೆಲ್ಲ ಹೆಂಗೆ ಹಣ ಕೊಡ್ತೀವೋ ಹಾಗೆ ಕೊಡೋದು ಅಂತ. ಅಂದರೆ ಈಗ ಗುತ್ತಿಗೆ ಆದರೆ ಇನ್ನು 3 ವರ್ಷ ಬಿಟ್ಟು ಹಣ ಹಾಕಿದ್ರು ಒಪ್ಕೊಳ್ಬೇಕು ಅನ್ನೋ ರೀತಿ ಸ್ಟೇಟ್ಮೆಂಟ್ ಕಳೆದ ವರ್ಷ ಕೊಟ್ಟಿದ್ರು. ಏನು ಪ್ರತಿ ತಿಂಗಳು ಹಾಕಿದ್ದು ಸ್ಯಾಲ್ರಿನ ಪ್ರತಿ ತಿಂಗಳು ಹಾಕ್ತೀವಿ ಅಂದಿದ್ವಾ, ವರಸೆ ಚೇಂಜ್ ಆಗಿಬಿಟ್ಟಿತ್ತಲ್ಲ. ಬೇಡ, ಇವ್ರು ಪ್ರತಿ ತಿಂಗಳು ಹಾಕೋದು ತಡವಾಗೇ ಹಾಕಿ. ಆದರೆ ಎಗರಿಸಿದ್ದು ಯಾಕೆ? ಕಳೆದ ವರ್ಷ 2 ತಿಂಗಳದು, ಈ ವರ್ಷ 1 ತಿಂಗಳದು. ಮಾರ್ಚ್ದು ಗುಳುಂ ಬಂದಿಲ್ಲ, ಏಪ್ರಿಲ್ ಹಾಕಿದ್ದಾರೆ. ಜನವರಿ ಫೆಬ್ರವರಿದು ಹಾಕಿ ಮಾರ್ಚ್ದು ಎಗರಿಸಿ ಏಪ್ರಿಲ್ ಮೇಯಿಂದ ಕಂಟಿನ್ಯೂ ಹಾಕ್ಕೊಂಡು ಹೋಗುತ್ತೆ. ಹಾಗಾದರೆ ಜನಕ್ಕೆ ಗೊತ್ತಾಗಲ್ಲ ಅಂತ ಈ ಕಳ್ಳಾಟನ. ತುಂಬ ತಿಂಗಳದ್ದು ಬಂದಿರಲ್ಲ, ಯಾವುದೋ ಒಂದು ಪೋಸ್ಟ್ಪೋನ್ ಹಾಕ್ಕೊಂಡು ಬರ್ತಾ ಇರುತ್ತೆ. ಇದು ಆಮೇಲೆ ಬರುತ್ತೆ, ಅದು ಇಮೇಲ್ ಬರುತ್ತೆ ಅಂದ್ಕೊಂಡು ತಿಂಗಳೆಲ್ಲ ಗಮನಿಸೋಕೆ ಹೋಗಲ್ಲ. ಒಟ್ಟಿನಲ್ಲಿ ಬರ್ತಿದೆ ಅಂತ ಆಮೇಲೆ 1-2 ಲೆಕ್ಕನೇ ಬಿಟ್ಟು ಹೋಗುತ್ತೆ. ಹಂಗೆ ಯಾಮಾರಿಸೋ ಕಣ್ಣಿಗೆ ಮಣ್ಣು ಎರಚುವಂಥ ಪ್ರಯತ್ನವಾಯಿತು. ಏನು ಕಡಿಮೆ ದುಡ್ಡಲ್ಲ. ಕಳೆದ ವರ್ಷ 5,000 ಕೋಟಿ ಆಗಿತ್ತು. ಈಗ 1 ಮಂತ್ದು ಅಂದರೆ ಹೆಚ್ಚು ಕಡಿಮೆ ಅದರ ಅರ್ಧ. ಸೊ 6-7 ಸಾವಿರ ಕೋಟಿ ದುಡ್ಡು ಎಲ್ಲಿಗೆ ಹೋಯ್ತು?
ಆರ್ಥಿಕ ಇಲಾಖೆಯ ದುಡ್ಡು ಇದಕ್ಕೆ ಮೀಸಲಿಟ್ಟಿದ್ದು ಏನಾಯಿತು? ಬಜೆಟಲ್ಲಿ ತೆಗೆದಿಟ್ಟಿರ್ತಾರಲ್ವ ಇಂಥದ್ದಕ್ಕೆ ಇಷ್ಟು ಅಂತ, ಗೃಹಲಕ್ಷ್ಮಿಗೆ ಎಷ್ಟು, ಶಕ್ತಿ ಯೋಜನೆಗೆ ಎಷ್ಟು. ಹಾಗಾದರೆ ಅದಕ್ಕೆ ನಿಗದಿಪಡಿಸಿದ ಮೇಲೆ ಆ ಹಣವನ್ನು ಸರ್ಕಾರ ಏನು ಮಾಡ್ತಿದೆ? ಎಗರಿಸ್ತಿದೆ. ಪ್ರತಿ ವರ್ಷ ಇದೇ ಆಗಿಬಿಟ್ರೆ ಜನಕ್ಕೆ ಉತ್ತರ ಸಿಗ್ತಾನೆ ಇಲ್ವಲ್ಲ. ಕಳೆದ ವರ್ಷದ ಇನ್ನೂ ಕೊಟ್ಟಿಲ್ಲ, ಕ್ಷಮೆ ಕೇಳಿದ್ರಿ ಸೆಷನ್ನಲ್ಲಿ. ಸಿದ್ದರಾಮಯ್ಯನವರು ಒಪ್ಕೊಂಡ್ರು ತಪ್ಪಾಗಿದೆ ಅಂತ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಲೆಬಾಗಿ ಕ್ಷಮೆ ಕೇಳಬೇಕಾಯ್ತು. ಈಗ ಮತ್ತೆ ಹಿಂಗೆ ಆಗಿದೆ. ಈಗ ಇಲಾಖೆಯಲ್ಲಿ ಮಂತ್ರಿ ಚೇಂಜ್ ಆಗಿದ್ದಾರೆ, ಬಟ್ ಸಮಸ್ಯೆ ಮಾತ್ರ ಚೇಂಜ್ ಆಗಿಲ್ಲ. ಅವ್ರು ಹೋಗೋ ಸಮಯದಲ್ಲಿ ಮತ್ತೊಂದು ದೊಡ್ಡ ಎಡವಟ್ಟು ಮಾಡಿ ಹೋದ್ರು. ಅವ್ರ ಕಡೆಯಿಂದ ಆಯಿತೋ, ಅಧಿಕಾರಿಗಳ ಕಡೆಯಿಂದ ಆಯಿತೋ, ಮುಖ್ಯಮಂತ್ರಿಗಳ ಆದೇಶವೋ ಗೊತ್ತಿಲ್ಲ. ಯಾಕಂದರೆ ಕಳೆದ ಬಾರಿ CM ಕಡೆ ಬೆರಳು ತೋರಿಸ್ಬಿಟ್ಟಿದ್ರು ಎಲ್ಲ ಸೇರಿಕೊಂಡು. DK ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲ ಸೇರಿಕೊಂಡು ಸಿದ್ದರಾಮಯ್ಯನವ್ರ ಕಡೆಗೆ. ಅದು ಆರ್ಥಿಕ ಇಲಾಖೆ ಸಿದ್ದರಾಮಯ್ಯನವ್ರ ಕೈಲಿದೆ, ನಾವು ಫೈಲ್ ಕಳಿಸ್ಕೊಡ್ತೀವಿ, ಅವರು ಬೇಡ ಅಂದ್ರೆ ನಾವೇನು ಮಾಡೋಕ್ಕಾಗುತ್ತೆ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರೇ ಇದನ್ನು ಎಗರಿಸಿದ್ದು ಅಂತ ಎಲ್ಲ ಸೇರಿ ಅವ್ರ ತಲೆ ಕಟ್ಟಿಬಿಟ್ಟಿದ್ರು. ಈ ಸಲ ಯಾರು ತಲೆ ಕಟ್ತಾರೆ, ಏನು ಕಥೆ ಅನ್ನೋದನ್ನು ನೋಡಬೇಕು. ಆದರೆ ರಾಜ್ಯದ ಜನ ಎಚ್ಚೆತ್ಕೊಳ್ಳಿ. ಗೃಹಲಕ್ಷ್ಮಿ ಹಣವನ್ನು ಪದೇ ಪದೇ ಕಿವಿಗೆ ಹೂ ಇಡೋಕೆ ನೋಡ್ತಿದ್ಯಾ ರಾಜ್ಯ ಸರ್ಕಾರ? ಅಥವಾ ಈಗ ತಡವಾಗಿ ಎಚ್ಚೆತ್ತುಕೊಂಡಾದರೂ, ಈ ವಿಷಯ ಹೊರಗಡೆ ಬಂದ ಮೇಲಾದರೂ ಕೊಡಿಸ್ತಾರ DK ಶಿವಕುಮಾರ್ ಅವರು? ಕಾದು ನೋಡಬೇಕು. ಬಟ್ ಸಮಸ್ಯೆ ಏನಂದ್ರೆ, ಎಷ್ಟು ರೂಡ್ ಆನ್ಸರ್ ಬರುತ್ತೆ ಅಂದ್ರೆ, ಭಿಕ್ಷೆ ಪಾತ್ರೆ ಹಿಡ್ಕೊಂಡು ಹೋಗಿದ್ದೀವೇನೋ ನಾವು ಇವ್ರ ಮನೆ ಮುಂದೆ ಗ್ಯಾರಂಟಿ ಕಾರ್ಡ್ ಹಿಡ್ಕೊಂಡು ಅನ್ನೋ ಥರ ಆನ್ಸರ್ ಬರುತ್ತೆ. ಏನು ನಿಮ್ಮ ಸ್ಯಾಲ್ರಿಗ ಅದು ಪ್ರತಿ ಮಂತ್ ಹಾಕಕ್ಕೆ ಅಂತಾರೆ. ಯಾರು ಕೇಳಿದ್ರು ಇವ್ರಿಗೆ ಹಾಕಿ ಅಂತ? ಇವರೇ ಕೈ ಮುಗಿದು ಕಾಲಿಗೆ ಬಿದ್ದು ಗ್ಯಾರಂಟಿ ಕಾರ್ಡ್ ಕೊಟ್ಟು ಓಟು ಒತ್ತಿಸ್ಕೊಂಡು ಹೋದವರು ಈಗ ತಿರುಗಿ ನಿಂತಿದ್ದಾರೆ. ಅಷ್ಟಲ್ಲದೆ ಮೋಸ ನಡೀತಿದೆ. ಇನ್ನು ಪಿಂಚಣಿ ವಿಚಾರಕ್ಕೆ ಬರೋಣ. ಈಗ ಕಂದಾಯ ಇಲಾಖೆ ಮತ್ತೆ ಪೆನ್ಷನ್ ಕೊಡ್ತೀವಿ ಅಂತ ಹೇಳಿದೆ. ಅದು ಬಂದು ಮುಟ್ಟಕ್ಕೆ ಎಷ್ಟು ತಿಂಗಳು ಬೇಕು ಗೊತ್ತಿಲ್ಲ. ಕಳೆದ 6 ತಿಂಗಳುಗಳು ಬೇಕಾಯ್ತಾ ನಿಮಗೆ ಪರಿಶೀಲನೆ ಮಾಡೋಕ್ಕೆ? ಈಗ ಅಕ್ರಮವಾಗಿ ಸೇರ್ಕೊಂಡವ್ರು ಇದ್ದಾರೆ, ಅನರ್ಹರಿದ್ದಾರೆ, ಎಲ್ಲ ಫಿಲ್ಟರ್ ಮಾಡಬೇಕು ಅಂತ ನಿಲ್ತು ಸರ್ಕಾರ. ಕಂದಾಯ ಇಲಾಖೆ ಎಲ್ಲ ಹೋಲ್ಡ್ ಮಾಡಿಬಿಡ್ತು. ವೃದ್ಧರಿಗೆ, ಅಂಗವಿಕಲರಿಗೆ, ವಿಧವೆಯರಿಗೆ, ಬೇರೆ ಬೇರೆ ಬಡವರಿಗೆ ಬರ್ತಾ ಇದ್ದಂತಹ ಪಿಂಚಣಿ ಎಲ್ಲ ಸ್ಟಾಪ್ ಆಗೋಯ್ತು 6 ತಿಂಗಳಿಂದ. 18 ಲಕ್ಷ ಜನ. ಸೊ ಇವ್ರ ಕಥೆ ಏನು? ಅದೆಲ್ಲ ಸೇರಿಸಿ ಮುಂದಕ್ಕೆ ಕೊಡ್ತಾರೋ? 6 ತಿಂಗಳದ್ದು ಬಂದಿಲ್ವಲ್ಲ, ಅದು ಸೇರಿಸ್ಕೊಡ್ತಾರೋ, ಇನ್ನು ಮುಂದೆ ಕೊಡ್ತಾರೋ? ಯಾಕಂದರೆ ಮಿತಿ ಜಾಸ್ತಿ ಮಾಡಿದ್ದಾರೆ. ಈಗ 32,000 ಆದಾಯದ ಮಿತಿ ಇದ್ದಿದ್ದನ್ನು 1,20,000 ಏನೋ ಏರಿಸ್ಬಿಟ್ಟಿದ್ದಾರೆ ಏಕಾಏಕಿ. ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ. ಸೊ 6 ತಿಂಗಳದ್ದು ಸೇರಿಸಿ ಹಾಕ್ತಾರಾ? ಇನ್ನು ಮುಂದೆ ಆ ಮಿತಿ ಕನ್ಸಿಡರ್ ಆಗುತ್ತಾ? ಹಿಂದೆ ಅಪ್ಲೈ ಆಗಿ ಅನ್ವಯ ಆಗುತ್ತಾ ಅನ್ನೋದನ್ನೆಲ್ಲ ಕಾದು ನೋಡಬೇಕು. ಬಟ್ ಯಾವಾಗಿಂದ ಬರುತ್ತೆ? 6 ತಿಂಗಳ ಪರಿಶೀಲನೆ ಮಾಡ್ತೀರಾ? ಒಂದೇ ತಿಂಗಳು ಟೈಮ್ ತೊಗೊಂಡಿದ್ದು ನೀವು. ಕಂದಾಯ ಇಲಾಖೆ ಹೇಳಿದ್ದು 1 ತಿಂಗಳಲ್ಲೆಲ್ಲ ಮುಗಿಸಿ ಪರಿಶೀಲನೆ ಮಾಡ್ಕೊಡ್ತೀವಿ ಅಂತ. ಯಾರ್ಯಾರು ಅಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿರ್ತಾರೆ, ಅವ್ರು ಕೊಟ್ಟ ಅಡ್ರೆಸ್ಸಲ್ಲಿ ಅವ್ರು ಇರೋದೇ ಇಲ್ಲ, ಆದರೂ ಅವ್ರಿಗೆ ಯಾಕೆ ಪಿಂಚಣಿ ಕೊಡಬೇಕು? ಅವ್ರಿಗೆ ಹೋಗ್ತಿದೆ, ಅವ್ರ ಮಕ್ಕಳು ಯಾರೋ ಮಜಾ ಮಾಡ್ತಿದ್ದಾರೆ, ಹೀಗೆಲ್ಲ ಆರೋಪ ಇತ್ತಲ್ಲ. ಬಟ್ ಕೆಲವೊಂದೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ, ಟೆಕ್ನಿಕಲ್ ವಿಷಯಗಳನ್ನು ತಗೊಂಡು ಅವ್ರಿಗೆ ಮಿಸ್ ಆಗಿಬಿಟ್ಟಿದೆ. ಈಗ ಅಡ್ರೆಸ್ ಚೇಂಜ್ ಮಾಡ್ಕೊಂಡು ಬೇರೆ ಎಲ್ಲೋ ಹೋಗಿರ್ತಾರೆ ಅವರು ತಾನಿನ್ನೂ ಬದುಕಿದ್ದೀನಿ ಮತ್ತು ತಾನು ಅರ್ಹ ಅನ್ನೋದನ್ನು ಸಾಬೀತು ಮಾಡೋದಕ್ಕೆ ಯಾವ್ಯಾವ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ ಅನ್ನೋದೆಲ್ಲ ಇನ್ನು ಗೊತ್ತಾಗಬೇಕು. ಯಾಕಂದರೆ ತುಂಬ ಜನ ಆರೋಪ ಮಾಡ್ತಿದ್ದಾರೆ. ಧಾರವಾಡದಲ್ಲಿ ಒಂದು ಪ್ರೊಟೆಸ್ಟೇ ಆಯಿತು. 5,000 ಜನ ವೃದ್ಧಾಪ್ಯ ವೇತನ ಮತ್ತು ಬೇರೆ ಬೇರೆ ಪಿಂಚಣಿ ನಮಗೆ ಬರ್ತಿಲ್ಲ ಅಂತ ದೊಡ್ಡ ಆಕ್ರೋಶ ಹೊರಹಾಕಿದ್ದಾರೆ. ಆಯುಷ್ಮಾನ್ ಭಾರತ್ ಸೌಲಭ್ಯವನ್ನೂ ಕೂಡ ರಾಜ್ಯ ಸರ್ಕಾರ ಕೊಕ್ಕೆ ಹಾಕ್ತಿದೆ. ಕೇಂದ್ರ ಕೊಟ್ಟಿದ್ದು ಕೊಡ್ತಿಲ್ಲ, ರಾಜ್ಯ ಕೊಡಬೇಕಾಗಿರೋದು ಕೊಡ್ತಿಲ್ಲ. ಬೇರೆ ರಾಜ್ಯಗಳಲ್ಲಿ 3,000 ಎಲ್ಲ ಪಿಂಚಣಿ ಕೊಡ್ತಾರೆ, ಇಲ್ಲಿ 1,200 ಕೊಡೋಕ್ಕೂ ಕೂಡ ಇವರು ಈ ರೀತಿ 6 ತಿಂಗಳು ಮಾಡಿಬಿಟ್ರೆ ನಾವು ಎಲ್ಲಿ ಹೋಗೋಣ? ಅದನ್ನೇ ನಂಬ್ಕೊಂಡು ಮೆಡಿಸಿನ್ ತೊಗೊಂಡವ್ರು ಇರ್ತಾರೆ. ಅವ್ರಿಗೆ ದೊಡ್ಡ ಅಮೌಂಟೇ, 1,000 ರೂಪಾಯಿ ಬಂದರೂ ಕೂಡ 1-2-3 ತಿಂಗಳು ಸೇರಿಸ್ಕೊಂಡು ಏನೋ ಒಂದು ಇಂಪಾರ್ಟೆಂಟ್ ವಿಷಯಕ್ಕಾಗತ್ತೆ. ಈ ವೃದ್ಧಾಶ್ರಮದಲ್ಲಿರೋರು ಇರಬಹುದು, ತುಂಬ ಬಡತನದಲ್ಲಿರೋರು, ಅಥವಾ ಯಾರ ಮೇಲೂ ಅವಲಂಬನೆ ಬೇಡ ಅಂತಿರೋರಿಗೆ ಇದು ತುಂಬ ದೊಡ್ಡ ಹೆಲ್ಪ್ ಆಗತ್ತಾನೆ. ಎಲ್ಲರಿಗೂ ಅನ್ಯಾಯ ಮಾಡ್ತಿದೆ ಸರ್ಕಾರ ಅನ್ನೋ ಆಕ್ರೋಶ. ಈಗ ಕೊನೆಗೂ ಎಚ್ಚೆತ್ತುಕೊಂಡು 6 ತಿಂಗಳ ಪರಿಶೀಲನೆ ಆದ ಮೇಲೆ ಮತ್ತೆ ಪಿಂಚಣಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಕೈಗೆ ಬಂದು ಸೇರುತ್ತೆ ಕಾದು ನೋಡಬೇಕು. ಇನ್ನು ಗೃಹಲಕ್ಷ್ಮಿ ಶಾಕ್ ಇನ್ನೂ ಒಂದಿದೆ. ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾರೆ ಇನ್ನು ಮುಂದೆ. ಗೃಹಲಕ್ಷ್ಮಿ ಅರ್ಹರ ಅನರ್ಹರ, ಒಂದು ಮನೇಲಿ ಎಷ್ಟು ಜನ ತಗೊಳ್ತಿದ್ದಾರೆ, ಅತ್ತೆನಾ ಸೊಸೆನಾ, ಇವ್ರು ಟ್ಯಾಕ್ಸ್ ಪೇಯರಾ ಅಲ್ವಾ, ಏನು ಎತ್ತ ಅನ್ನೋದನ್ನು ಮನೆಗೆ ಬಂದು ಪರಿಶೀಲನೆ ಮಾಡಿ ಫಿಲ್ಟರ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಅರ್ಹರಿಗೆ ಕೊಡಿ, ನೀವು ಅನರ್ಹರಿಗೆ ಕೊಡಿ ಅಂತ ಯಾರೂ ಕೇಳಲ್ಲ, ಬಟ್ ಎಗರಿಸಬೇಡಿ ಅಂತ ಮಾತ್ರ ಹೇಳ್ತೀವಿ. ಮತ್ತು ಟೆಕ್ನಿಕಲ್ ಕೆಲವು ವಿಚಾರಗಳಿಗೆ ಅರ್ಹರಿಗೂ ಮಿಸ್ ಆಗಿರೋದಿದೆ. ಅಂಥವರನ್ನು ಹುಡುಕಿ, ಕೋಟಿ ದುಡ್ಡಿರೋರು ತಗೊಳ್ತಿರೋರು ಇದ್ದಾರೆ, ಅಂಥವರನ್ನು ಫಿಲ್ಟರ್ ಮಾಡಿ, ಒಳ್ಳೆಯದೇ. ಸೊ ಸರ್ಕಾರ ಸಿಕ್ಕಾಪಟ್ಟೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆಯಾ? ಗ್ಯಾರಂಟಿ ಎಫೆಕ್ಟು ಈಗ DK ಶಿವಕುಮಾರ್ ಅವರು CM ಆದಮೇಲೆ ಇನ್ನೂ ದೊಡ್ಡ ಘೋಷಣೆಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅದೆಲ್ಲ ಫುಲ್ಫಿಲ್ ಮಾಡೋದಕ್ಕೆ
ಈ ಹೊರೆ ಹೊರೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಬಂತ. ಕಾದ್ ನೋಡೋಣ CM ಸಾಹೇಬ್ರು ಏನು ಮಾಡ್ತಾರೆ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.